ನೀವು ಯಾರಿಂದಾದರೂ ಮೋಸ ಹೋಗಿದ್ದೀರಾ? ಅಥವಾ ನಿಮ್ಮದಲ್ಲದ ತಪ್ಪಿಗೆ ನೀವು ಇವತ್ತಿಗೂ ಕಣ್ಣೀರು ಹಾಕ್ತಾ ಇದ್ದೀರಾ? ಬೇರೆ ಯಾರೋ ಮಾಡಿದ ತಪ್ಪಿಗೆ ಇವತ್ತಿಗೂ ನೀವು ಶಿಕ್ಷೆ ಅನುಭವಿಸ್ತಾ ಇದ್ದೀರಾ? ಆಸ್ತಿ ಆಗಿರ್ಬೋದು, ಹಣ, ಮನೆ, ಈ ರೀತಿ ವಿಚಾರಗಳಲ್ಲಿ ಸಮಸ್ಯೆ ನಿಮಗೆ ಈಗಾಗಲೇ ಕಾಡ್ತಾ ಇದೆಯಾ? ಅದೇ ರೀತಿ ನೀವು ಮಾಡದೇ ಇರುವಂತಹ ತಪ್ಪಿಗೆ ನೀವು ದೊಡ್ಡ ಮಟ್ಟದಲ್ಲಿ ಇವತ್ತಿಗೂ ಕೂಡ ಶಿಕ್ಷೆ ಅನುಭವಿಸ್ತಾ ಇದ್ದೀರಾ? ಅಥವಾ ಮನಸ್ಸಿಗೆ ನೆಮ್ಮದಿನೇ ಇಲ್ವಾ? ಈ ರೀತಿ ಎಷ್ಟೋ ಸಮಸ್ಯೆಗಳಿಗೆ ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಇದೆ. ನಿಮಗೆ ಯಾರಾದರೂ ಅನ್ಯಾಯ ಮಾಡಿದ್ರೆ ಒಮ್ಮೆ ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ. ಸಮಸ್ಯೆ ಅದೆಷ್ಟು ದೊಡ್ಡದೇ ಇರಲಿ, ಅದೆಷ್ಟು ಕಠಿಣವಾಗೇ ಇರಲಿ, ಈ ಒಂದು ಕ್ಷೇತ್ರದಲ್ಲಿ ಎಲ್ಲದಕ್ಕೂ ಕೂಡ ಶಾಶ್ವತ ಪರಿಹಾರ ಇದ್ದೇ ಇದೆ. ಸೊ ನಂಬಿಕೆಯಿಂದ ಈ ಒಂದು ಕ್ಷೇತ್ರಕ್ಕೆ ನೀವು ಸೇವೆಯನ್ನು ಸಲ್ಲಿಸಿದ್ರೆ ನಿಮ್ಮ ಎಂಥದ್ದೇ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಖಂಡಿತ ಇದೆ. ಹಾಗಾದರೆ ಈ ಒಂದು ಕ್ಷೇತ್ರ ಯಾವುದು? ಈ ಕ್ಷೇತ್ರ ಇರೋದಾದರೂ ಎಲ್ಲಿ? ಇಲ್ಲಿ ನಡೆಯುವಂಥ ಪವಾಡಗಳೇನು? ಪ್ರತಿನಿತ್ಯ ನೂರಾರು ಜನ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾರೆ. ನೀವೇನಾದರೂ ಈ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ ಒಮ್ಮೆ ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡಿ. ಸ್ನೇಹಿತರ, ಕೆಲವೊಂದು ದೇವಸ್ಥಾನಗಳು ಪೂಜೆ ಮಾಡುವ ಸ್ಥಳಗಳಲ್ಲ, ಅವು ಜನರ ನಂಬಿಕೆಯ ತಾಣಗಳು. ಕೆಲವು ಕ್ಷೇತ್ರಗಳ ಬಗ್ಗೆ ಜನರು ಹೇಳುವುದು ಒಂದೇ ಮಾತು: ಇಲ್ಲಿ ಧರ್ಮಕ್ಕೆ ಜಯ, ಅಧರ್ಮಕ್ಕೆ ಸೋಲು ಅಂತ. ಮನುಷ್ಯನೇ ಮೋಸ ಮಾಡಿದಾಗ, ಅನ್ಯಾಯ ಮಾಡಿದಾಗ, ಒಬ್ಬರ ಜೀವನವನ್ನೇ ಹಾಳು ಮಾಡಲು ಪ್ರಯತ್ನಿಸಿದಾಗ, ವಾಮಾಚಾರ, ದುಷ್ಟಕೃತ್ಯಗಳು ಅಥವಾ ಇನ್ನು ಯಾವುದೇ ರೀತಿಯಾದಂತಹ ತೊಂದರೆ ಅನುಭವಿಸಿದಾಗ ತಮ್ಮ ನೋವನ್ನು ಯಾರ ಬಳಿ ಹೇಳಬೇಕು ಅನ್ನೋದು ಗೊತ್ತಾಗದೆ ಕೊನೆಗೆ ದೈವದ ಮೊರೆ ಹೋಗುವ ಅನೇಕ ಜನರಿದ್ದಾರೆ. ಅಂತಹ ಭಕ್ತರಿಗೆ ಆಶ್ರಯ ನೀಡುವ ಕ್ಷೇತ್ರಗಳಲ್ಲಿ ಈ ಒಂದು ಕ್ಷೇತ್ರ ಕೂಡ ಒಂದಾಗಿದೆ. ವೀಕ್ಷಕರೇ, ಆ ಒಂದು ಕ್ಷೇತ್ರದಲ್ಲಿ ಸಾಕ್ಷಾತ್ ಶ್ರೀ ವೀರ ಕಲ್ಲುಕುಟಿಕ ದೈವ ನೆಲೆಸಿದೆ. ಅದು ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಮಂಚಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಈ ಒಂದು ದೈವವನ್ನು ಆರಾಧನೆ ಮಾಡ್ತಾ ಬರ್ತಿದ್ದಾರೆ. ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತರಿಗೂ ನ್ಯಾಯವನ್ನು ಒದಗಿಸುವಂತಹ ಕೆಲಸ ಈ ಒಂದು ದೈವ ಮಾಡ್ತಾ ಇದೆ. ನಂಬಿಕೆ ಮತ್ತು ನಿಷ್ಠೆಯಿಂದ ಈ ಒಂದು ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಸಲ್ಲಿಸಿದ್ರೆ ಅದೆಷ್ಟೇ ದೊಡ್ಡ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಮಂಜಿನಂತೆ ಕರಗಿಸ್ತಾರೆ ಇಲ್ಲಿನ ದೈವಗಳು. ಇಲ್ಲಿ ಬರುವ ಪ್ರತಿಯೊಬ್ಬರು ತಮ್ಮದೇ ಒಂದು ಕಥೆಯನ್ನು ಹೊತ್ತುಕೊಂಡು ಬರ್ತಾರೆ. ಯಾರಿಗೂ ಜೀವನದಲ್ಲಿ ಸಮಸ್ಯೆ, ಯಾರಿಗೂ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಯಾರಿಗೂ ಮೋಸವಾಗಿದೆ, ಇನ್ನೊಬ್ಬರ ದುಷ್ಕೃತ್ಯಕ್ಕೆ ಮನುಷ್ಯ ಬಲಿಯಾಗಿರ್ತಾನೆ. ಇಂತಹ ಸಮಯದಲ್ಲಿ ಮನುಷ್ಯನಿಗೆ ಬೇಕಾಗುವುದು ಒಂದು ಭರವಸೆ. ನನ್ನ ಜೊತೆ ಯಾರೋ ಇದ್ದಾರೆ, ಆ ಭರವಸೆಯನ್ನೇ ಈ ಕ್ಷೇತ್ರ ಅನೇಕ ಭಕ್ತರಿಗೆ ನೀಡುತ್ತಾ ಬಂದಿದೆ. ಧರ್ಮ ಅನ್ನೋದು ಕೇವಲ ಮಾತಲ್ಲ. ನಾವು ಮತ್ತೊಬ್ಬರಿಗೆ ಮಾಡಬಾರದ ಅನ್ಯಾಯ ಮಾಡಿದರೆ ಧರ್ಮ ಯಾವತ್ತೂ ಕೂಡ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಮತ್ತೊಬ್ಬರ ಕಣ್ಣೀರಿಗೆ ಕಾರಣವಾಗದೇ ಇರುವುದೇ ಧರ್ಮ. ಮೋಸ ಮಾಡದೇ ಇರುವುದು ಧರ್ಮ. ಇನ್ನೊಬ್ಬರ ಬದುಕನ್ನು ಹಾಳು ಮಾಡದೇ ಇರುವುದು ಧರ್ಮ. ಆದರೆ ಯಾರಾದರೂ ನಮಗೆ ಅನ್ಯಾಯ ಮಾಡಿದರೆ, ನಮ್ಮ ಬದುಕನ್ನೇ ಕತ್ತಲೆಯನ್ನಾಗಿ ಮಾಡಿದರೆ, ಆಗ ಕೆಲವರು ನ್ಯಾಯಕ್ಕಾಗಿ ಹೋರಾಡ್ತಾರೆ, ಕೆಲವರು ಮೌನವಾಗ್ತಾರೆ, ಇನ್ನು ಕೆಲವರು ದೈವದ ಮೊರೆ ಹೋಗ್ತಾರೆ. ಈ ಕ್ಷೇತ್ರದ ಬಗ್ಗೆ ಇರುವ ನಂಬಿಕೆಯೂ ಕೂಡ ಅಂಥದ್ದೇ. ನೀನು ಯಾರಿಗೂ ಅನ್ಯಾಯ ಮಾಡಬೇಡ, ನೀನು ಅನ್ಯಾಯವಾದಾಗ ದೈವದ ಮೇಲೆ ನಂಬಿಕೆ ಇಡು. ಇದು ಈ ಕ್ಷೇತ್ರದಲ್ಲಿ ಯಾವತ್ತಿಗೂ ಕೂಡ ದೈವ ಹೇಳುವಂಥ ಮಾತು. ಇಲ್ಲಿ ಬರುವ ಕೆಲವರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಹೋಗುವುದಿಲ್ಲ. ತಮ್ಮ ಮನಸ್ಸಿನ ಭಾರವನ್ನು ದೇವರ ಮುಂದೆ ಇಡ್ತಾರೆ, ಸೇವೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ತಮ್ಮ ತಪ್ಪುಗಳಿದ್ದರೆ ಅವುಗಳನ್ನು ಅರಿತುಕೊಳ್ಳಲು ಪ್ರಯತ್ನಿಸ್ತಾರೆ ಮತ್ತು ಒಂದು ನಂಬಿಕೆಯೊಂದಿಗೆ ಹಿಂದಿರುಗ್ತಾರೆ. ದೈವ ನನ್ನನ್ನು ಕೈ ಬಿಡುವುದಿಲ್ಲ. ಈ ನಂಬಿಕೆ ಕೆಲವೊಮ್ಮೆ ಮನುಷ್ಯನಿಗೆ ಮತ್ತೆ ಬದುಕುವ ಧೈರ್ಯವನ್ನು ಕೊಡುತ್ತೆ. ವಾಮಾಚಾರವಾಗಲಿ, ಮೋಸವಾಗಲಿ, ಅನ್ಯಾಯವಾಗಲಿ, ದುಷ್ಕೃತ್ಯವಾಗಲಿ, ಯಾವುದೇ ಸಮಸ್ಯೆ ಆಗಲಿ ಅದಕ್ಕೆ ಪರಿಹಾರ ಈ ಒಂದು ಕ್ಷೇತ್ರದಲ್ಲಿ ಸಿಗುತ್ತೆ. ದೈವದ ಮೇಲೆ ನಂಬಿಕೆ ಇಡುವುದರಿಂದ ಅಗತ್ಯವಿದ್ದಲ್ಲಿ ಕಾನೂನು, ವೈದ್ಯಕೀಯ ಅಥವಾ ಇತರ ಸೂಕ್ತ ಸಹಾಯವನ್ನು ಕೂಡ ಪಡೆಯಬಹುದು. ಯಾಕೆಂದರೆ ದೈವದ ಮೇಲೆ ನಂಬಿಕೆ ಇರುವುದು ಒಂದು ಶಕ್ತಿಯಾದರೆ ನಮ್ಮ ಕರ್ತವ್ಯವನ್ನು ನಾವು ಮಾಡುವುದು ಕೂಡ ಅಷ್ಟೇ ಮುಖ್ಯ. ಈ ಕ್ಷೇತ್ರದ ಮಹಿಮೆ ಎಷ್ಟು ಎಂದರೆ ಅದರ ಶಕ್ತಿ, ಅದರ ಬಗ್ಗೆ ಇರುವ ನಂಬಿಕೆ ಯಾರಿಂದಲೂ ಕೂಡ ಊಹಿಸಲು ಸಾಧ್ಯವಿಲ್ಲ. ಇವೆಲ್ಲ ಪ್ರತಿಯೊಬ್ಬ ಭಕ್ತನು ತನ್ನ ಅನುಭವದಿಂದಲೇ ಅರ್ಥ ಮಾಡಿಕೊಳ್ಳುತ್ತಾನೆ. ಆದರೆ ಒಂದು ಮಾತು, ನಂಬಿಕೆಯನ್ನು ಕಳೆದುಕೊಂಡ ಮನುಷ್ಯನಿಗೆ ಒಂದು ದೈವ ಸನ್ನಿಧಿ ಮತ್ತೆ ಬದುಕುವ ಧೈರ್ಯವನ್ನು ನೀಡುತ್ತೆ. ಅನ್ಯಾಯ ಮಾಡಿದವನಿಗಿಂತ ನ್ಯಾಯಕ್ಕೊಳಗಾದವನ ಕಣ್ಣೀರಿಗೆ ಬೆಲೆ ದೊಡ್ಡದು. ಅದಕ್ಕಾಗಿ ಈ ಕ್ಷೇತ್ರವನ್ನು ನಂಬುವ ಭಕ್ತರು ಹೇಳ್ತಾರೆ, ಧರ್ಮದ ದಾರಿಯಲ್ಲಿ ನಡೆದವನಿಗೆ ದೈವದ ಭಯ ಬೇಡ, ದೈವದ ಆಶ್ರಯ ಸಾಕು. ಇದು ಕೇವಲ ಒಂದು ದೇವಸ್ಥಾನದ ಕಥೆಯಲ್ಲ, ಇದು ನಂಬಿಕೆಯ ಕತೆ, ಇದು ಭಕ್ತಿಯ ಕತೆ.
ಇದು ಧರ್ಮದ ಮೇಲೆ ಮನುಷ್ಯ ಇಟ್ಟಿರುವಂತಹ ಒಂದು ವಿಶ್ವಾಸ. ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಮಂಚಿ ಕ್ಷೇತ್ರ, ಶ್ರೀ ವೀರ ಕಲ್ಗುಟಕೇಶ್ವರ ಕ್ಷೇತ್ರ ಹಾಗೂ ಶ್ರೀ ವೀರ ಸೋಮೇಶ್ವರ ಗಂಗಾಧರ ಮಠನೂ ಕೂಡ ಇದೆ ಈ ಕ್ಷೇತ್ರದಲ್ಲಿ. ಇಲ್ಲಿ ಹಲವಾರು ಜನ ಭಕ್ತರು ಬರ್ತಾ ಇದ್ದಾರೆ. ಪ್ರತಿನಿತ್ಯನೂ ಒಂದು 40ರಿಂದ 50 ಜನ ಭಕ್ತರು ಬರ್ತಾ ಇರ್ತಾರೆ. ಆಮೇಲೆ ಅಲ್ಲಿ ಅವರು ಇಲ್ಲಿ ಬಂದು ಹೋದ್ಮೇಲೆ ಅವರಿಗೆ ಕಷ್ಟ ಸುಖ, ಹಾಗೆ ಆರೋಗ್ಯ, ಮಂತಿನ ಕುಟುಂಬ, ಹಾಗೆ ಜಮೀನಿಂದು ಯಾಜ್ಯ, ಆಮೇಲೆ ಕೋರ್ಟ್ ಕಚೇರಿದು, ಆಮೇಲೆ ಹಣಕಾಸು ವ್ಯವಹಾರದ್ದು, ಅವು ಏನೇ ಇದ್ರು ಕಲ್ಗುಡಿ ಕ್ಷೇತ್ರದಲ್ಲಿ ಇಲ್ಲಿ ಬಂದು ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಹರಕೆ ಮಾಡ್ಕೊಂಡು ಅವರು ಪ್ರಾರ್ಥನೆ ಮಾಡ್ಕೊಂಡು ಹೋದವರು ಎಷ್ಟೋ ಜನರಿಗೆ ಹಣಕಾಸು ಬಂದಿದೆ. ಆಮೇಲೆ ಬಂಗಾರ ಕಳ್ಳತನ ಆದವರು ಅವು ಕೂಡ ಬಂದಿದೆ. ಆಮೇಲೆ ವಾಮಾಚಾರ ಮಾಡೋದು. ನನ್ನ ಹೆಸರು ಸುವರ್ಣಮ್ಮ ಅಂತ. ನಾವು ಹರಿಹರ ತಾಲೂಕು ನಂದಿಗಾವಿಯಿಂದ ಬರ್ತಾ ಇದ್ದೀವಿ. ಬರಕತ್ತಿ ನಾವೆಲ್ಲ 1 ವರ್ಷ ಆಯಿತು. ಈ ಮೊನ್ನೆ ನನ್ನ ಸರ ಬಿಚ್ಚಿ ತೆಲ್ಲಿಂಬೆಲ್ಲಿಟ್ಟಿದ್ದೇ ಕಾಣೆ ಆಗ್ಬಿಟ್ಟಿತ್ತು ಅಡಿಲಿ ಮಲ್ಕೊಂಡಾಗ. ಅದಕ್ಕೆ ಹಿಂಗಾಗ್ಬಿಡ್ತಲ್ಲ ಅಂತ ಮನೆ ಬಂದು ಇಲ್ಲಿಗೆ ನಾನು ಬೇಡ್ಕೊಂಡಿದ್ದೆ. 15 ದಿನದೊಳಗೆ ತಿಪ್ಪೆ ಒಳಗೆ ಸಿಕ್ಬಿಡ್ತು ನನ್ನ ಮಗನ ಕೈ. ಹಾಗಾಗಿ ನನಗೆ ಭಾಳ ನಂಬಿಕೆ ಬಂದಿದೆ. ದೇವರು ಇದ್ದಾನೆ ಅನ್ನೋದು ಇವಾಗ ನನಗೆ ಅರ್ಥ ಆಗಿದೆ. ಇನ್ನೊಂದು ಸಮಸ್ಯೆಗೆ ನಮ್ಮ ಭದ್ರಾವತಿಯಿಂದ ನಮ್ಮ ಅಮ್ಮ ಬರ್ತಾ ಇದ್ದಾರೆ. ಅವ್ರಿಗೆ ಸೈನ್ ಮಾಡ್ಕೊಳೋಕ್ಕೆ ನಮ್ಮ 4ನೇ ತಂಗಿ ಭಾಳ ಇದು ಮಾಡ್ತಿದ್ದಾಳೆ. ಅದನ್ನು ನಡೆಸ್ಕೊಡ್ತೀನಿ ಅಂತಿದ್ದಾರೆ. ನನ್ನ ಹೆಸರು ಅತಾವುಲ್ಲಾ ಅಂತೇಳಿ, ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ಕೊಳೂರು ಗ್ರಾಮದವ್ರು ನಾವು. ನಮಗೊಂದು ಪಿಶಾಚಿ ಸಮಸ್ಯೆ ಭಾಳ ಆಗಿತ್ತು. ಕೆಟ್ಟ ಆತ್ಮ ಅದರದ್ದು ಒಂದು 25-20 ವರ್ಷದಿಂದ ನಮ್ಮ ಸೊಸೆಗೆ ಭಾಳ ಕಾಡಾಟ ಇತ್ತು. ಆ ಕಾಡಾಟ ಇಲ್ಲಿ ಮಂಚಿಗೆ ಬಂದಿಂದ ಬಗೆಹರಿಯೋದು. ಮಂಚಿ ಕ್ಷೇತ್ರ ಕಲ್ಗುಟ ಬಂದು ನಾವು ಹೋದಾಗಿಂದ ಸರಿಯಾಗಿತ್ತು. ಒಂದೇ ಸಲ ಬಂದು ಹೋಗಿ ಸರಿಯಾಗೈತಿ. ಈಗ ಸಾಧಾರಣ 3 ವರ್ಷ ಆತ್ರಿ ನಾವು ಬರಾಕತ್ತಿ. ಎಲ್ಲ ಕೆಲಸಗಳು ಪರಿಹಾರ ಆಗ್ಯಾವು. ಎಲ್ಲ ಒಂದು 2-3 ಮಂದಿಗೆ ನಮ್ಮ ಮನ್ಯಾಗ ಆಗಲಿ, ನಮ್ಮ ಅಕ್ಕಂಗಿಯರೊಳಗಾಗಲಿ ಸಮಸ್ಯೆ ಇತ್ತು. ಅವೆಲ್ಲ ಸಮಸ್ಯೆ ಬಗೆಹರಿದಾವು. ಆಮೇಲೆ ಮೊನ್ನೆ ಒಂದು ಬಂಗಾರ ಕಳೆದಿತ್ತು ರೀ, ಅದು 8 ದಿನದಾಗ ಸಿಕ್ಕೈತಿ ರೀ. ಇಲ್ಲಿ ಬಂದು ಹೋದಾಗಿಂದ ಎಲ್ಲ ಚಲೋ ಆಗೈತಿ, ಒಳ್ಳೇದಾಗೈತಿ. ಕೆಲಸ ಕಾರ್ಯಗಳನ್ನು ಆಗಕತ್ತವೆ. ಏನು ಮಂತ್ಯಾನ ಸಮಸ್ಯೆ ಇದ್ದರೂ ಅವೆಲ್ಲ ಬಗೆಹರಿತಾವು. ಏನು ದುಡ್ಡಿನ ವಿಷಯ ಆಗಲಿ ಅವೆಲ್ಲ ಬಗೆಹರಿದಾವು. ಇಲ್ಲಿ ಬಂದಾಗಲಿಂದ ಚಲೋ ಆಗಿತ್ತು. ನಮ್ಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹೇರೂರಿಂದ ಬಂದಿದ್ದೆ. ಸತತವಾಗಿ 5ನೇ ವರ್ಷ ಬರ್ತಾ ಇರೋದು ಈ ಕ್ಷೇತ್ರಕ್ಕೆ. ನಮ್ಮ ಮನೆಯವರ ಸಮಸ್ಯೆ ಭಾಳ ಇತ್ತು ಆರೋಗ್ಯದಲ್ಲಿ. ಈ ಕ್ಷೇತ್ರಕ್ಕೆ ಬಂದು ಹೋದ್ಮೇಲೆ ನಾವು ಸ್ವಲ್ಪ ಸುಧಾರಣೆ ಆಗಿದೆ. ಫಸ್ಟಿಗಿಂತ ಭಾಳ ಸುಧಾರಣೆ ಆಗಿದೆ ಈಗ. ನಮ್ಮ ಹೆಸರು ಬಸವರಾಜ್ ಅಂತ. ಹಾವೇರಿ ಜಿಲ್ಲಾ, ಹಾವೇರಿ ತಾಲೂಕು, ನೆಲವಲ್ ಗ್ರಾಮದಿಂದ ಬರ್ತೀವಿ. ನಾವು ಎಷ್ಟೋ ವರ್ಷದಿಂದ ಇಲ್ಲಿಂದ ಅನ್ಕೊತಾ ಇದ್ದೀವಿ. ನಮ್ಮ ಹಲವಾರು ಸಮಸ್ಯೆಗಳನ್ನ ಪರಿಹಾರ ಆಗಿದ್ದಾವೆ ಹಾಗೂ ನಮ್ಮ ವ್ಯವಹಾರಗಳು ಸುಗಮವಾಗಿಸಿದ್ದಾವೆ. ನಮ್ಮ ನೆರೆಹೊರೆಯವರು ನಮ್ಮ ಮೇಲೆ ವಾಮಾಚಾರ ಮಾಡಿದ್ರು ಸಹಿತ ಅವು ಸಮಸ್ಯೆಗಳು ಬಗೆಹರಿದಾವೆ. ಇನ್ನು ಮುಂದೆ ಇನ್ನೂ ದೇವರಿಂದ ನಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಇದರಲ್ಲಿ ಪ್ರಾರ್ಥನೆ. ಇವತ್ತು ನಾವು ಶ್ರೀ ಕ್ಷೇತ್ರ ಮಂಚಿ ಗ್ರಾಮಕ್ಕೆ ಬಂದಿದ್ದೀವಿ. ನಾವು ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ಇಲ್ಲಿ ಗುರುಗಳು ಸಿಕ್ಕಿದ್ದಾರೆ. ಇವ್ರನ್ನ ಮಾತಾಡ್ಸೋಣ. ಈ ದೇವಸ್ಥಾನ ಮತ್ತು ಇಲ್ಲಿನ ಪವಾಡಗಳೇನು, ಮತ್ತು ಇಲ್ಲಿ ಯಾವ ರೀತಿ ಭಕ್ತರು ಬರ್ತಾರೆ, ಯಾವ ರೀತಿ ಒಂದು ಒಳಿತನ ಕಂಡಿದ್ದಾರೆ, ಇದೆಲ್ಲದನ್ನು ಗುರುಗಳ ಬಾಯಿನೆಲ್ಲ ಕೇಳುತ್ತಿದ್ವಿ. ಅಣ್ಣ ಗುರುಗಳೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಸುನೀಲ್ ಅಂತ. ನಮ್ಮ ಊರು ಮಂಚಿ, ಶ್ರೀ ವೀರ ಕಲ್ಗುಟಕೇಶ್ವರ ಕ್ಷೇತ್ರ, ಮಂಚಿ, ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ಎಷ್ಟು ವರ್ಷ ಆಯಿತು ಈ ದೇವಸ್ಥಾನಕ್ಕೆ? ಸರ್, ಈ ಕ್ಷೇತ್ರ ಓಪನಿಂಗ್ ಆಗಿ ಅಂದರೆ ಪ್ರತಿಷ್ಠಾಪನೆ ಮಾಡಿ ಆಗಲೇ 20 ವರ್ಷ ಆಗಿದೆ. 20 ವರ್ಷದಿಂದ? ಹಾಂ, 20 ವರ್ಷ. ಅಂದರೆ ಪುರಾಣ ಏನಾದರೂ ಇದೆಯಾ? ಅಂದರೆ ಮುಂಚೆ ಇಲ್ಲಿ ದೇವಸ್ಥಾನ ಇತ್ತು? ಇದೆ. ಮುಂಚಿನ ಇತಿಹಾಸ ಪುರಾಣ ಅಂದರೆ ಇಲ್ಲಿ ಜಂಗಮರು ಕುಂತು ತಪಸ್ ಮಾಡಿರ್ತಕ್ಕಂಥ ಜಾಗ, ಪುಣ್ಯಭೂಮಿ. ಇಲ್ಲಿ ಜನ ಯಾವ್ಯಾವ ರೀತಿ ಒಂದು ಸಮಸ್ಯೆಗಳಿಗೆ ಬರ್ತಾರೆ? ಇಲ್ಲಿ ಜಮೀನಿಂದು ಆಸ್ತಿ ಜಮೀನಿಂದು ಬರ್ತಾರೆ. ಆಮೇಲೆ ಹಣಕಾಸಿನ ಹೊರಗೆ ಬರ್ತಾರೆ. ಆಮೇಲೆ ಕೋರ್ಟು ಕಚೇರಿದು ಏನಾದ್ರು ಸಮಸ್ಯೆ ಆದಿದ್ರು ಬರ್ತಾರೆ. ಆಮೇಲೆ ಯಾರು ಡ್ರಿಂಕ್ಸ್ ಮಾಡಿ ಕುಡಿಯೋದು ಬಿಡಲಿಲ್ಲ ಅಂದ್ರೆ ಆ ಸಮಸ್ಯೆಗೂ ಬರ್ತಾರೆ. ಆಮೇಲೆ ಮಕ್ಕಳು ಫಲ ಆಗಲಿಲ್ಲ ಅಂದರೂ ಬರ್ತಾರೆ. ಆಮೇಲೆ ಹಣಕಾಸು ಯಾರು ಕೊಡಲಿಲ್ಲ ಅಂದರೆ ಅವರಿಗೂ ಕೂಡ ಇಲ್ಲಿ ಈ ಕ್ಷೇತ್ರದಲ್ಲಿ ಬಂದು ಸ್ವಾಮಿ ಹತ್ರ ಹರಕೆ ಮಾಡಲಿಕ್ಕೆ ಬರ್ತಾರೆ. ಇಲ್ಲಿ ಯಾವ್ಯಾವ ದೇವ್ರನ್ನ ಮುಖ್ಯ ಪೂಜೆ ಮಾಡ್ತೀರಾ? ಇವರು ಮುಖ್ಯ ಪೂಜೆ ಅಂದರೆ ಶ್ರೀ ವೀರ ಕಲ್ಗುಟಕೇಶ್ವರ, ಭದ್ರಕಾಳಿ, ಪಂಜುರ್ಲಿ ದೇವರು, ಆಮೇಲೆ ನಂದಿಕೇಶ್ವರ, ಯಕ್ಷಿಣಿ ದೇವಿ, ಆಮೇಲೆ ಭೂತರಾಜ, ಶನಿದೇವರು ಮಾಡ್ತೀವಿ. ಆಮೇಲೆ ವೀರಗಂಗಾಧರ ಸೋಮೇಶ್ವರ ಗಂಗಾಧರ ಹೇಳಿ ಉತ್ಸವ ಏನಾದರೂ ನಡೆಸ್ತೀರಾ? ಉತ್ಸವ ವರ್ಷನೂ ಮಾಡ್ತೀವಿ. ಯಾವ ತಿಂಗಳಲ್ಲಾಗುತ್ತೆ? ಏಪ್ರಿಲ್ ತಿಂಗಳು ಉತ್ಸವ ಮಾಡ್ತೀವಿ ಸರ್. ಇಲ್ಲಿ ಏಪ್ರಿಲ್ ತಿಂಗಳು ಲಾಸ್ಟ್ ಎಂಡ್ ಪಂಚಮಿ ತಿಥಿ ಅಂತ ಹೇಳ್ಬಿಟ್ಟು ಅದು 20 ಹೀಗೆ ಬರುತ್ತೆ. ಆ ತಿಂಗಳಲ್ಲಿ ಮಾಡ್ತೀವಿ.
ಇಲ್ಲಿ ಪ್ರತಿದಿನ ಪೂಜೆ ಇರುತ್ತೆ, ಪ್ರತಿದಿನ ಪೂಜೆ ಇರುತ್ತೆ ಸರ್. ಜನ ತುಂಬ ಬರ್ತಾರೆ. ತುಂಬ ಬರ್ತಾರೆ. ಇಲ್ಲಿ ಹೊರ ಜಿಲ್ಲೆಗಳಿಂದ ಜನ ಬರ್ತಾರೆ, ಹೊರ ತಾಲೂಕು ಆಮೇಲೆ ಹೊರ ರಾಜ್ಯದಿಂದೆಲ್ಲ ಜನ ಬರ್ತಾರೆ ಸರ್. ಅಂದರೆ ಅನ್ಯಾಯ ಆದವರಿಗೆ ಒಂದು ನ್ಯಾಯ ಸಿಗುತ್ತೆ ಸರ್. ಅನ್ಯಾಯ ಆದವರಿಗೂ ಕೂಡ ಇಲ್ಲಿ ಬಂದು ಈ ಸ್ವಾಮಿ ಕ್ಷೇತ್ರದಲ್ಲಿ ಬಂದು ಇಲ್ಲಿ ಹರಕೆ ಮಾಡಿಕೊಂಡು ಅವ್ರ ಹೆಸರು ಹೇಳಿ ಇಲ್ಲಿ ಹರಕೆ ಮಾಡ್ಕೊಂಡು ಹೋದರೆ ಅವ್ರಿಗೆ ನ್ಯಾಯ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಇಲ್ಲಿ ಕರೆಕ್ಟಾಗಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಸರ್? ಇದು ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು, ಮಂಚಿ ಕ್ಷೇತ್ರ ಅಂತ. ಈ ಊರು ಮಂಚಿ, ಉದ್ರಿ ಪೋಸ್ಟು ಮಂಚಿಯಲ್ಲಿ ಬರುತ್ತೆ ಈ ಕ್ಷೇತ್ರ. ವ್ಯವಸ್ಥೆ ಏನಾದರೂ ಇದೆಯಾ ಸರ್? ಇಲ್ಲಿ ಬಸ್ಸಿನ ವ್ಯವಸ್ಥೆಯಲ್ಲಿ ನಾವು ಹಲವಾರು ಕಡೆಯಲ್ಲಿ ಮಾತಾಡಿ ಇದು ಮಾಡಿದ್ವಿ, ಆದರೂ ಎಲ್ಲೂ ಏನು ಬಸ್ಸಿನ ವ್ಯವಸ್ಥೆ ಇದು ಮಾಡಿದ್ರು ಕೂಡ ಅದು ಸರಿಪಡಿಸ್ತಾ ಇಲ್ಲ ಯಾರೂ ಕೂಡ. ವಿಡಿಯೋ ಮುಖಾಂತರ ಇಲ್ಲಿನ ಶಾಸಕರಿಗೆ ನಾವು ಈ ವಿಡಿಯೋದ ಮೂಲಕ ಶಾಸಕರಿಗೆ ತಿಳಿಸೋದೇನೆಂದರೆ, ಶ್ರೀ ವೀರ ಕಲ್ಗುಟ್ಕೇಶ್ವರ ಕ್ಷೇತ್ರದಲ್ಲಿ ಆಮೇಲೆ ಶ್ರೀ ಆಂಜನೇಯ ಸ್ವಾಮಿ, ಇಲ್ಲಿ 2 ದೇವಸ್ಥಾನಗಳು ಇದೆ. ಇಲ್ಲಿ ಶ್ರೀ ಹನುಮಪ್ಪ ದೇವಸ್ಥಾನ ಅಂದರೆ ಆಂಜನೇಯ ದೇವಸ್ಥಾನ ಕ್ಷೇತ್ರನೂ ಇದೆ, ಶ್ರೀ ಕಲ್ಗುಟ್ಕೇಶ್ವರ ದೇವಸ್ಥಾನವೂ ಕೂಡ ಇದೆ. ಹಾಗೆ ಇಲ್ಲಿ ಪ್ರತಿನಿತ್ಯನೂ ಕೂಡ ಇಲ್ಲಿ ಹೋಗುವಂಥ ಸ್ಕೂಲ್ ಮಕ್ಕಳಿಗೆ ಅವರಿಗೆಲ್ಲ ಭಾಳ ತೊಂದರೆ ಆಗ್ತದೆ ಸರ್. ಇಲ್ಲಿ ಆ ಶಾಸಕರಿಗೆ ನಾವು ಹೇಳೋದೇನೆಂದರೆ, ಈ ಕ್ಷೇತ್ರಕ್ಕೆ ಅಥವಾ ಈ ಊರಿಗೆ ಒಂದು ಬಸ್ಸಿನ ವ್ಯವಸ್ಥೆ ಅವ್ರು ಮಾಡಿಕೊಡ್ಬೇಕು ಸರ್. ಇಲ್ಲಿ ಬಂದು ಹೋಗೋಂಥ ಜನರಿಗೆ ಎಲ್ಲರಿಗೂ ಒಂದು ಅನುಕೂಲತೆ ಮಾಡಿಕೊಡ್ಬೇಕು. ಅವರಿಗೆ ಭಾಳ ಸರಿ ನಾವು ಆಲ್ರೆಡಿ ಒಂದು ಅರ್ಜಿ ಮೂಲಕನೂ ಇದು ಮೂಲಕ ಕೊಟ್ಟು ನಾವು ಕೇಳಿದ್ವಿ ಸರ್. ಅದು ಏನು ಇದನ್ನ ಮಾಡ್ತಾ ಇಲ್ಲ ಇನ್ನೂ ಕೂಡ. ಜನರಿಗೂ ತುಂಬ ಅನಾನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಭಾರಿ ಅನಾನುಕೂಲ ಆಗ್ತದೆ ಸರ್ ಇಲ್ಲಿ. ಆಮೇಲೆ ಇಲ್ಲಿ 5 ಕಿಲೋಮೀಟರ್ ನಡಿಬೇಕು ಸರ್. ತೊಗರ್ಸಿಗೂ ಕೂಡ 5 ಕಿಲೋಮೀಟರ್ ನಡಿಬೇಕು. ಇಲ್ಲಿ 3 ಕಿಲೋಮೀಟರ್ ನಡೆದೇ ಹೋಗ್ಬೇಕು ಸರ್. ಸ್ಕೂಲ್ ಮಕ್ಕಳು ಸತಿಗೂ ನಡೆದೇ ಹೋಗ್ತಾರೆ ಸರ್. ಇಲ್ಲಿ ಎಲ್ಲಿ ಮಂಚಿಯಿಂದ ಉದ್ರಿಗೆ 3 ಕಿಲೋಮೀಟರ್ ಆಗುತ್ತೆ ಸರ್. ಎಲ್ಲಿಗೂ ಮಕ್ಕಳು ನಡ್ಕೊಂಡು ಹೋಗಬೇಕು. ಆಮೇಲೆ ಕಾಲೇಜಿಗೆ ಹೋಗಬೇಕು ಅಂದರೆ ತೊಗರ್ಸಿಗೂ ಕೂಡ ಮಕ್ಕಳು ನಡ್ಕೊಂಡು ಹೋಗ್ಬೇಕು ಸರ್. ಇಲ್ಲಿ ತುಂಬ ಸಮಸ್ಯೆ ಇದೆ, ತುಂಬ ಸಮಸ್ಯೆ ಇದೆ ಸರ್. ಈ ಕ್ಷೇತ್ರಕ್ಕೆ ಬರುವಂಥ ಜನರಿಗಾಗಿರ್ಬೋದು ಮತ್ತು ಈ ಊರಿಂದ ಎಲ್ಲೇ ಹೋಗಬೇಕು ಅಂದರೂ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನ ಶಾಸಕರು ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ನೆಕ್ಸ್ಟು ಮತ್ತು ಇವಾಗ ಈ ಪ್ರತಿದಿನ ಬರ್ತಾರಲ್ಲ ಜನ, ಅವ್ರಿಗೆ ಊಟದ ವ್ಯವಸ್ಥೆ ಈ ಥರ ಏನಾದರೂ? ಹಾಂ ಸರ್, ಇಲ್ಲಿ ಈ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆ ಅವೆಲ್ಲ ಮಾಡಿಸ್ತೀವಿ ಸರ್. ಈಗಾಗಲೇ ನಾವು ಮಾಡಿಸ್ಲಿಕ್ಕಿತ್ತೆ ಆಗಲೇ ಒಂದು 7-8 ವರ್ಷ ಆಯ್ತು ಸರ್. ಅವಾಗಿಂದನೂ ಊಟ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಅನ್ನ ಸಂತರ್ಪಣೆ ಎಲ್ಲ ಸಿಗ್ತಾ ಇದೆ, ಪ್ರಸಾದ ಸಿಗ್ತಾ ಇದೆ. ಮತ್ತು ಇಲ್ಲಿ ಅಂದರೆ ಎಷ್ಟು ಸಲ ಬರಬೇಕಾಗುತ್ತೆ? ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಜನ ಎಷ್ಟು ಸಲ ಸರ್? ಇಲ್ಲಿ ಆರೋಗ್ಯ ಸಮಸ್ಯೆಯಲ್ಲಿ ಒಳಗಾದರೆ ಅವರು ಬಂದು ಒಂದು ಸರಿ ಬಂದು ಹೋದಾಗ ಆಗಲೇ ಅವ್ರಿಗೆ ಏನು ಅಂತೇಳಿ ಗೊತ್ತಾಗ್ಬಿಡುತ್ತೆ ಸರ್. ಇಲ್ಲಿ ಆರೋಗ್ಯದಾಯಿತು ಇದ್ರದ್ದಾಯಿತು ಅವ್ರಿಗೆ ಏನು ಆಗೋದೆ, ಆರೋಗ್ಯ ಈಗ ಹೆಂಗಿದೆ ಮತ್ತು ನೆಕ್ಸ್ಟ್ ಹೆಂಗಾಗ್ತದೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸರ್. ಕೆಲಸ ಕಾರ್ಯ ಮತ್ತು ಅವೆಲ್ಲ ಹಂಗೆ ಆಗುತ್ತೆ ಸರ್. ಈಗ ಕೆಲಸ ಕಾರ್ಯದ್ದು ಈಗ ಬಂದು ಅವ್ರು ಒಂದು ಸರಿ ಏನಾರು ಬಂದು ಇಲ್ಲಿ ಬೇಡ್ಕೊಂಡು ಹೋಗಿ ಏನಾರು ಅಜ್ಜನ ಹತ್ರ ಇಲ್ಲಿ ಕೇಳ್ಕೊಂಡು ಹೋದರೆ ಅವ್ರ ಕೆಲಸ ಕಾರ್ಯ ಒಬ್ಬೊಬ್ಬರಿಗೆ ಇಮಿಡಿಯೇಟ್ಲಿ ಆಗಿದ್ದು ಕೂಡ ಇದೆ. ಒಬ್ಬೊಬ್ಬರಿಗೆ ಅವರು ಧರ್ಮದ ಮೇಲೆ ಕೆಲಸ ನಡೆಯುವಂಥ ಸ್ಥಿತಿಗತಿಗಳಲ್ಲಿ ಆಗ್ತದೆ ಸರ್ ಇಲ್ಲಿ. ಆದರೆ ಕೆಲಸ ಆಗ್ತದೆ ಇಲ್ಲಿ. ಇವತ್ತಿನವರೆಗೂ ಯಾರು ಬಂದು ಯಾರು ಸೋತು ಹೋಗಿದ್ದು ಇಲ್ಲ, ಎಲ್ಲರಿಗೂ ಕೆಲಸ ಆಗ್ತದೆ. ನಿಷ್ಠೆಯಿಂದ ನಡ್ಕೋಬೇಕು. ಇಲ್ಲಿ ಅವರು ಒಂದು ಧರ್ಮ ಒಂದಿತ್ತು ಅಂದ್ರೆ ಸರ್, ಅವ್ರು ಬೇಡಿದ್ದು ಏನೂ ನಡೆಯುತ್ತೆ, ಯಾವುದು ಕೂಡ ಆಗಲ್ಲ ಅನ್ನಂಗಿಲ್ಲ, ಆಗಿರುತ್ತೆ. ಅಂದರೆ ಭಕ್ತರು ಇಲ್ಲಿ ಬರ್ತಾರಲ್ವಾ? ಹಾಂ ಸರ್, ಏನಾದರೂ ಒಂದು ನಿರೀಕ್ಷೆ ಇಟ್ಕೊಂಡು ಬಂದರೆ ಆಗುತ್ತೆ ಸರ್, ಆಗುತ್ತೆ. 100% ಆಗೇ ಆಗುತ್ತೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಯಾವುದು ತೊಂದರೆ ಆಗಲ್ಲ. ಇಲ್ಲಿ ಭಕ್ತಿಯೊಂದನ್ನೇ ಕೇಳೋದು, ಪ್ರತಿಯೊಂದು ಅದು ಕೇಳೋದೇ ಭಕ್ತಿ. ಈಗ ದೈವ ಕೇಳೋದೇ ಭಕ್ತಿ ಸರ್. ಭಕ್ತಿ ನೀವು ಏನು ಬೇಡಿ ಇರ್ತೀರಿ ಆ ಮೂಲಕದಾಗೆ ಕೆಲಸ ಇಮಿಡಿಯೇಟ್ಲಿ ಆಗುತ್ತೆ ಅವ್ರಿಗೆ. ಹಾಗೆ ಆಮೇಲೆ ನಮ್ಮೂರಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ ಟೆಂಪಲ್ ಅದು ಕೂಡ ಇದೆ ಸರ್. ಅದು ಸುಮಾರು ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ. ಅದರದ್ದು ಭಾಳ ದೊಡ್ಡ ಪವಾಡ ಇದೆ ಸರ್. ಅದು ಪವಾಡ ಅಂದರೆ ಹೇಗೆ ಅಂದರೆ ಹಲವಾರು ಕಡೆಯಿಂದ ಜನ ಬರ್ತಾರೆ, ಲಕ್ಷಾಂತರ ಜನ ಸೇರುತ್ತೆ ಸರ್. ಅವಾಗ ಜಾತ್ರೆ ಪ್ರತಿಯೊಂದು 5 ಕಡೆಗೂ ಹೋಗಿ 5 ದಿಕ್ಕಿಗೆ ಹೋಗಿರ್ತಾರೆ. ಆಮೇಲೆ ಮರ ತಗೊಂಡು ಸಾಲಾಗಿ ಬರ್ತಾರೆ ಸರ್. ಅದೊಂದು ಇಲ್ಲಿ ಭಾಳ ಅದ್ಭುತ ಪವಾಡ ನಡೆಯೋದು. ಭಾಳ ಜನ ಸೇರುತ್ತೆ. ಮರನೇ ಕಿತ್ಕೊಂಡು ಬರ್ತಾರೆ ಸರ್. ಇಲ್ಲಿ ಬುಡಬರ್ಗ್ಲೆ ಬಿಲ್ಪತ್ರೆ ಮರ ಅಂದರೆ ಅದು ಹಿಂದೆ ಏನಾಗಿತ್ತು ಅಂತಂದ್ರೆ ಸರ್, ಇಲ್ಲಿ ಇದು ರಾಮ ಕುಂತು ತಪಸ್ ಮಾಡಿದಂಥ ಭೂಮಿ ಸರ್. ಇದು ಎಲ್ಲಿ ಪುಣ್ಯ ಭೂಮಿ. ಇಲ್ಲಿ ರಾಮ ಕುಂತು ಈಶ್ವರನಿಗಾಗಿ ತಪಸ್ ಮಾಡಬೇಕಾದ್ರೆ ಆಂಜನೇಯಿಗೆ ಹೇಳ್ತಾರಂತೆ ರಾಮ ಏನಂತ, ಒಂದು ಸ್ವಲ್ಪ ಪತ್ರೆ ತಗೊಂಡು ಬಾ ಅಂತ ಹೇಳಿದಾಗ ಆಂಜನೇಯ ಹೋಗಿ ಮರನೇ ಕಿತ್ಕೊಂಡು ಬರ್ತಾರಂತೆ ಸರ್. ಇಲ್ಲಿ ಆ ಮರ ಕಿತ್ಕೊಂಡು ಬಂದ ನಂತರದಲ್ಲಿ ಇಲ್ಲಿ ಆ ಮರನೇ ಅದನ್ನೇ ಅವಾಗಿಂದನೂ ಇಲ್ಲಿ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಒಂದೇ ಕಡೆ 2 ಪುಣ್ಯಕ್ಷೇತ್ರ. ಒಂದೇ ಕಡೆ 2 ಪುಣ್ಯಕ್ಷೇತ್ರ ಸಿಗುತ್ತೆ ಸರ್ ಇಲ್ಲಿ. ವೀಕ್ಷಕರ ನೋಡಿದ್ರಲ್ಲ, ಇದು ಮಂಚಿ ಕ್ಷೇತ್ರ ದೇವಸ್ಥಾನ. ಇಲ್ಲಿ ಬಸ್ಸಿನ ಅನಾನುಕೂಲತೆ ಇದೆ ಅಂತ ಗೊತ್ತಾಯಿತು. ಆದರೆ ಎಷ್ಟೇ ಕಷ್ಟ ಇದೆ ಅಂತ ಬಂದರೂ ಕೂಡ ಇಲ್ಲಿ ಭಕ್ತರಿಗೆ ಒಂದು ನ್ಯಾಯ ಸಿಕ್ಕಿದೆ. ನಿಮಗೇನಾದರೂ ಸಮಸ್ಯೆಗಳಿತ್ತು ಅಂದರೆ ದಯವಿಟ್ಟು ಒಮ್ಮೆ ಗುರುಗಳನ್ನು ಭೇಟಿ ಮಾಡಿ. ನಾನು ಲೊಕೇಶನ್ ಕೂಡ ಹಾಕಿರ್ತೀನಿ. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ನಮಸ್ಕಾರ.
ನಮಸ್ಕಾರ. ವೀಕ್ಷಕರೇ ನೋಡಿದ್ರಲ್ವಾ, ನಿಮ್ಗನ್ಸಿರ್ಬೋದು ಇದು ಪ್ರಮೋಷನ್ ವಿಡಿಯೋ ಅಂತ. ಆದ್ರೆ ನಿಜ ಹೇಳ್ತೀನಿ, ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವಿಡಿಯೋ ಅಲ್ಲ. ನಮಗಾಗಿರುವಂಥ ಅನುಭವಗಳು ಮತ್ತೆ ಅಲ್ಲಿ ಜನರು ಬಂದು ಅವ್ರು ಹಂಚ್ಕೊಂಡಂಥ ವಿಷಯಗಳು ಎಲ್ಲವನ್ನ ಕೇಳಿದಾಗ ಸಮಸ್ಯೆಯಿಂದ ಬಳಲ್ತಾ ಇರೋ ಅದೆಷ್ಟೋ ಜನರಿಗೆ ಒಂದು ಪರಿಹಾರದ ದಾರಿ ಸಿಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಾದ ಪ್ರಮೋಷನ್ ಇಲ್ಲ. ಸೊ ನಿಮ್ಮ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರು ಒಮ್ಮೆ ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ನೀವು ಅಲ್ಲಿ ಪರಿಹಾರವನ್ನ ಕಂಡುಕೊಳ್ಬಹುದು. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಹಾಕಿ. ಅದೇ ರೀತಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೊಂದ ಮನಸ್ಸುಗಳಿಗೆ ನ್ಯಾಯ ಸಿಗಬಹುದು, ಅದರಿಂದ ದಯವಿಟ್ಟು ಶೇರ್ ಮಾಡಿ. ನಮಸ್ಕಾರ.